ನನಗೆ ಅವರಂದ್ರೆ ಲಾಸ್ಟ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾದಲ್ಲಿ. ನಾನು ನೋಡಲ್ಲ 1 ವರ್ಷದ ಹಿಂದಿಂದ, ಬಟ್ ನಾನು ಅದನ್ನು ನೋಡಲಿಲ್ಲ. ಅಂದರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ, ಪರಿಚಯ ಇದ್ದರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಆ ಏರಿಯಾದಲ್ಲಿ. ಸಡನ್ ನೆಟ್ವರ್ಕ್ ಬರೋ ಸಡನ್ ಮೆಸೇಜ್ ಬಂತು ಮೆಸೆಂಜರಲ್ಲಿ. ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು. ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ. ಮಾತಾಡಬೇಕು ನನಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ ಹೇಳಿ. ಇಲ್ಲ ಮೀಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ವಿಷಯ ಹೇಳಿ ಅಂತ. ಇಲ್ಲ ಹೀಗೆ ನಾನು ಮದುವೆ ಆಗಬೇಕಂತಿದ್ದೆ, ನಾನು 1 ಇಯರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದ್ದೀರಿ ನೀವು, ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಎಂತ ಸಹ ಮಾಡಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ಲ ಅಂತ ಹೇಳಿ. ಇಲ್ಲ ನಾನು ಮತ್ತೆ ಹೇಳಿ ನಂದು ಪಾಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅವರಿಗೆ. ಪರವಾಗಿಲ್ಲ ಪಾಸ್ಟ್ ನನಗೆ ಬೇಡ, ಯಾಕಂದ್ರೆ ನಾನು ಸಹ ಪಾಸ್ಟಲ್ಲಿ ಹೇಗಿರ್ತದೆ ನನಗೆ ಗೊತ್ತುಂಟು, ನನಗೆ ಇನ್ನು ನನ್ನ ಲೈಫ್ ಸಹ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿದೆ, ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದಿರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ ನೀವು ಮಾತಾಡೋದ್ರೆ ಮನೆಯವ್ರ ಹತ್ರ ಮಾತಾಡಿ, ಹಾಗೆ ಸಹ ಬೇಕಿದ್ರೆ. ಅದಕ್ಕೆ ಮುಂಚೆ ನನಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ನನ್ನ ಲೈಫಲ್ಲೆಲ್ಲ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದರು, ಮನೇಲಿ ಮಾತಾಡಿ. ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ನು ಸಿಗ್ತಾನೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದ್ರು. ಅವ್ರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತಗೊಂಡು ಮತ್ತೆ ಮೀಟ್ ಆದಮೇಲೆ ಇವನ್ ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಹ ಓಕೆ ಪರವಾಗಿಲ್ಲ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ. ನೀವು ಕೇಳಿದ ನೀನೆಲ್ಲ ಹೇಳಿದ್ಯಾ? ಹೇಳಿದ್ದೇನೆ. ಅವರು ಸಹ ಇವನ್ ಸಹ ಕೇಳಿದ, ಅವಳು ಹೇಳಿದಾಳಲ್ಲ ವಿಷಯ, ಎಲ್ಲ ಹೇಳಿದೆ, ಅದು ನನಗೆ ಬೇಡ ಪಾಸ್ಟ್ ಎಲ್ಲ.